डिस्ट्रिक्ट कांग्रेस के तरफ से जो प्रोटेस्ट ऑर्गेनाइज किए थे, उस प्रोटेस्ट में हमारे एमपी सागर खंडे जी, एमएलसी चंद्रशेखर पाटिल जी, अभिषेक पाटिल, संजय जागीरदार जो किसान डेवलपमेंट बोर्ड के उपाध्यक्ष थे, और कई सभी लीडर्स और कार्यकर्ता लोग आए थे। ಬೀದರ್ ಜಿಲ್ಲಾ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಏನು ಛಲವಾದಿ ನಾರಾಯಣ ಸ್ವಾಮಿಯವರು ಹಾಗೂ ಎ ರವಿಕುಮಾರ್ ಅವರು ಏನು ಹಗುರವಾಗಿ ಮಾತಾಡಿದ್ದಾರೆ, ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತೀವ್ರವಾಗಿ ನಾವು ಖಂಡಿಸ್ತೀವಿ. ಅವ್ರು ಈ ಥರ ಮಾತಾಡಬಾರ್ದಾಗಿತ್ತು. ಈಗ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಏನು ಕೇಳಬೇಕಾಗಿತ್ತು, ಈ ಎಲ್ಲಾದರೂ ಅಭಿವೃದ್ಧಿ ಕಡಿಮೆ ಆಗ್ತಾಯಿದೆ, ಕೆಲಸ ಆಗ್ತಾಯಿಲ್ಲ ಅಂತಂದ್ರೆ ನೀವು ಕೇಳ್ರಿ. ನಾವು ಅದ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡ್ತಾಯಿಲ್ಲ. ಈಗ ನಿಮ್ಮ ಜವಾಬ್ದಾರಿ ಏನಿದೆ, ನಿಮ್ಮ ಕರ್ತವ್ಯ ಏನಿದೆ, ಎಲ್ಲಾದರೂ ಸರ್ಕಾರದ ವತಿಯಿಂದ ಕೆಲಸ ಆಗ್ತಾಯಿಲ್ಲ, ಕಾರ್ಯಕ್ರಮ ಆಗ್ತಾಯಿಲ್ಲ ಅಂತಂದರೆ ಆವಾಗ ನೀವು ಪ್ರಶ್ನೆ ಮಾಡ್ಬೋದು. ಅದು ಬಿಟ್ಟು ಇದು ಬಿಟ್ಟು ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವು ಕೂತ್ಕೊಂಡು ಈ ಥರ ಮಾತಾಡ್ತೀರಂತಂದರೆ ಅದು ತಪ್ಪು. ಎಲ್ಲರೂ ನಾವಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆ ನಾವೆಲ್ಲನೂ ನಾವು ನೋಡ್ತಾ ಇದ್ದೀವಿ. ಅದು ನಾವು ತೀವ್ರವಾಗಿ ನಾವು ಖಂಡಿಸ್ತೀವಿ. ತಾವು ನೋಡ್ಬೋದು, ನಾವು ಕೂಡ ಕಾಂಗ್ರೆಸ್ ಪಕ್ಷದವರು ನಾವು ವಿರೋಧ ಪಕ್ಷದಾಗಿದ್ದಾಗ ನಾವು ಪ್ರಶ್ನೆ ಮಾಡ್ತಿತ್ತು, ನಿಮ್ಮ ಮೇಲೆ ಆರೋಪ ಮಾಡ್ತಿತ್ತು. ಆದರೆ ಯಾವತ್ತೂ ನಮ್ಮ ಯಾವುದೇ ಒಂದು ಪಕ್ಷದ ನಾಯಕರು ಈ ಥರ ಹಗುರವಾಗಿ ಯಾವತ್ತೂ ಮಾತಾಡಿಲ್ಲ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಕೂಡ ಯಾವತ್ತೂ ಈ ಥರ ಹೇಳೋದಿಲ್ಲ ನೀವು ಈ ಥರ ಮಾತಾಡ್ರಿ ಅಂತ. ಆದರೆ ನೀವು ನೋಡ್ತಾ ಇದ್ರಿ, ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ BJP ನಾಯಕರು ಯಾವತ್ತೂ ಯಾವುದೇ ಒಂದು ಪ್ರತಿಭಟನೆ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಈ ಥರನೇ ಮಾತಾಡ್ತಾರೆ. ಈ ಥರನೇ ಒಂದು ಜವಾಬ್ದಾರಿ ಇಲ್ಲದೇ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಕೂಡ ಈ ಥರ ಹಗುರವಾಗಿ ಮಾತಾಡ್ತಾರೆ. ಇದು ತಪ್ಪು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ಮಾಡಿಲ್ಲ, ನಮಗೆ ಬೇರೆ ನಾಯಕರು ಭಾಳಷ್ಟು ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಖರ್ಗೆ ಸಾಹೇಬರು ಮಾಡಿರುವ ಕೆಲಸ ಏನು ಆರ್ಟಿಕಲ್ 371J ತಂದಿದ್ದಾರೆ, ಇದು ಟೆಂಪ್ರರಿ ಅಷ್ಟೇ ಅಲ್ಲ, ಮುಂದಿನ ಪೀಳಿಗೆಗಾಗಿ ನಮ್ಮ ಮಕ್ಕಳು ಇಡೀ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಎಲ್ಲರಿಗೆ ಹೆಲ್ಪ್ ಆಗೋ ಒಂದು ಕೆಲಸ ಮಾಡಿದ್ದಾರೆ. ಅವ್ರು ಅಭಿವೃದ್ಧಿ ಮಾಡಿರೋ ಅಷ್ಟು ಯಾರಿಗೂ ಮಾಡೋಕ್ಕಾಗೋದಿಲ್ಲ. ಅದೇ ದಾರಿಯಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. IT-BTಯಲ್ಲಿ, ಪಂಚಾಯತ್ ರಾಜಲ್ಲಿ ಆ ಕೆಲಸ ಮಾಡ್ತಾ ಇರೋದು ನೋಡಿ ಏನು ಕೇಂದ್ರ ಸರ್ಕಾರಕ್ಕೆ ಅವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದನ್ನು ನೋಡಿ ನೀವು ಈ ಥರ ಮಾತಾಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡಬೇಕು, ಏನು ಬೆಲೆ ಏರಿಕೆ ಆಗ್ತಾ ಇದೆ, ಏನು ಡೀಸೆಲ್ ಪೆಟ್ರೋಲ್ ಬೆಲೆ ಏರಿದೆ, ಸಿಲಿಂಡರ್ ಬೆಲೆ ಏರಿದೆ, ಇದನ್ನೆಲ್ಲ ಬಿಟ್ಟು ನೀವು ಇವ್ರಿಗೆ ಈ ಥರ ಮಾತಾಡ್ತೀರಿ ಅಂತ ಅನ್ಬೋದು ಭಾಳ ತಪ್ಪು. ನಾವು ಯಾವತ್ತೂ ನಮ್ಮೆಲ್ಲ ಪಕ್ಷದ ನಾಯಕರು, ಮುಖಂಡರು, ಕಾರ್ಯಕರ್ತರು, ನಮ್ಮ ಇಡೀ ಭಾಗದ ಜನರು ಯಾವತ್ತೂ ಇದು ಮರೀಲಿಕ್ಕಾಗೋದಿಲ್ಲ. ನಮ್ಗೆ ಯಾವತ್ತೂ ನಾವು ಫರ್ಗಿವ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ತಕ್ಷಣವೇ ನೀವು ರಾಜೀನಾಮೆ ಕೊಡಬೇಕು. ತಕ್ಷಣವೇ ರಾಜೀನಾಮೆ ಕೊಟ್ಟು ನೀವು ನಮ್ಮ ತಪ್ಪು ಒಪ್ಕೋಬೇಕು ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ ಅಂತ ಹೇಳಿ ಎಲ್ರಿಗೂ ಧನ್ಯವಾದ.